ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಎ ಟು ಝಿ ಹೆಲ್ದಿ ರೆಸಿಪಿ ಸೀರೀಸ್. ಇವತ್ತು ನಾವು ಕ್ರಿಸ್ಪಿ, ಟೇಸ್ಟಿ ಆ್ಯಂಡ್ ನ್ಯೂಟ್ರಿಯೆಂಟಿಂದ ತುಂಬಿರೋ ಅಂಥ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀವಿ. ಜಿಯಿಂದ ಗ್ರೀನ್ ಸ್ಪ್ರೌಟ್ ಸ್ಟಿಕ್ಕಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಜಿಯಿಂದ ಏನು ಮಾಡ್ತಿದ್ದೀವಿ ಇವತ್ತು ನಾವು? ಗ್ರೀನ್ ಸ್ಪ್ರೌಟ್ ಸ್ಟಿಕ್ಕಿ. ಎಲ್ಲಿದೆ ಜಿ? ಇಲ್ಲಿ ನನ್ನ ಈ ಟಿಕ್ಕಿ ಮಾಡೋದು ತುಂಬಾ ಈಸಿ. ಮೊಳಕೆ ಬಂದಿರೋ ಹೆಸರು ಕಾಳು ರೆಡಿ ಇದ್ದರೆ ಇದನ್ನು ಮಾಡೋದಕ್ಕೆ ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ. ನಾನು ಹೆಸರು ಕಾಳನ್ನ ಮಧ್ಯಾಹ್ನನೇ ನೆನೆ ಹಾಕಿ ರಾತ್ರಿ ಮೊಳಕೆಗೆ ಅಂತ ಓವನ್ನಲ್ಲಿ ಲೈಟ್ ಹಾಕಿ ಇಟ್ಟಿದ್ದೆ. ಏನದು? ಇಲ್ಲಿ ವೆದರ್ ತುಂಬ ಚಳಿ ಇರೋದ್ರಿಂದ ಹೊರಗಡೆ ಇಟ್ಟರೆ ಮೊಳಕೆ ಸರಿಯಾಗಿ ಬರೋದಿಲ್ಲ. ಅದಕ್ಕೆ ಅಂತಲೇ ನಾವು ಓವೆನ್ನಲ್ಲಿ ಲೈಟ್ ಹಾಕಿ ಇಟ್ಟಿದ್ರಿಂದ ಬೆಳಿಗ್ಗೆ ಅಷ್ಟರಲ್ಲಿ ಮೊಳಕೆ ತುಂಬ ಚೆನ್ನಾಗಿ ಬಂದಿತ್ತು. ಆನಿಯನ್, ಗಾರ್ಲಿಕ್, ಜಿಂಜರ್. ಈಗ ಆ ಮೊಳಕೆ ಹೆಸರು ಕಾಳನ್ನ ಒಂದ್ಸಲ ವಾಶ್ ಮಾಡಿ ಸ್ವಲ್ಪ ತರಿತರಿಯಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಜೊತೆಗೆ ಗ್ರೈಂಡ್ ಮಾಡ್ಕೊಳ್ಳಿ. ಸಾಕು ಸಾಕು ಬಿಡು, ಆಗಿದೆ. ಓಪನ್ ಮಾಡು. ಏನದು? ಅದು ಗ್ರೀನ್ ಸ್ಪ್ರೌಟ್ಸ್. ಅಮ್ಮ, ಮೆಲ್ಲು ಚೆನ್ನಾಗಿ ಬಟ್ಟಿದೆ. ಮೆಲ್ಲು ಚೆನ್ನಾಗಿದ್ಯಾ? ಅಂತಿದ್ಯಾ? ಚೆನ್ನಾಗಿದ್ಯಾ? ನೋಡ್ಲಾ? ಚೆನ್ನಾಗಿದೆ. What is this? ಪನ್ನೀರ್. ಆಮೇಲೆ ಇದಕ್ಕೆ ತುರ್ದಿರೋ ಅಂಥ ಕ್ಯಾರೆಟ್, ಪನ್ನೀರ್, ಸಾಲ್ಟ್, ಜೀರಾ ಪೌಡರ್, ಚಿಲ್ಲಿ ಪೌಡರ್ ಸೇರಿಸಿ ಒಂದು ಮಿಕ್ಸ್ ಮಾಡ್ಕೋಬೇಕು. ಜೀರಾ ಪೌಡರ್ ಕುಡಿಯಮ್ಮ, ಚಿಲ್ಲಿ ಪೌಡರ್ ಕುಡಿಯಮ್ಮ, ಅಮ್ಮ ಲೆಮನ್ ಕುಡಿ. ಮಿಕ್ಸಿಂಗ್ ನನ್ನ ಮಾಡ್ತಿದ್ದೀನಿ. ಏನು ಮಾಡ್ತಾ ಇದ್ದೀರಾ ನೀವಿನ್ನು? ಬ್ಯಾಕ್ ಮಾಡಿದ್ದೀನಿ. ಅದನ್ನೇನಿಗೆ ಫ್ಲ್ಯಾಟ್ ಮಾಡಬೇಕು? ಬ್ಯಾಕ್ ಅಂದರೆ ಇದು ಯಾಕೆ ಮಾಡಬೇಕು ಹಾಗೆ? ನಾವು ಹಿಂಗೆ ಮಾಡಬೇಕು. ಯಾಕೆ ಹಾಗೆ ಮಾಡಬೇಕು? ಆಯ್ತು. ಆಯ್ತಾ? ಮಕ್ಕಳೇ ಆಯ್ತು. ಹಿಂಗೆ ನೋಡಿ, ಹಿಂಗೆ ಒಂದು ಸ್ವಲ್ಪ ತೊಗೊಬೇಕು ಹಿಟ್ಟು. ಹಿಂಗೆ ಮಾಡಬೇಕು. ನೀವು ತೊಗೊಂಡು ಮಾಡಿ. ಹೆಸರು ಕಾಳನ್ನು ಮೊಳಕೆ ಬರೆಸೋಷ್ಟು ಟೈಮ್ ಇಲ್ಲ ಅಂದರೆ ಬರೀ ನೆನೆ ಹಾಕಿದ ಮೇಲೇ ಅದನ್ನು ಯೂಸ್ ಮಾಡ್ಬೋದು. ಆದರೆ ಮೊಳಕೆ ಬರೆಸೋದ್ರಿಂದ ಇದ್ರ ನ್ಯೂಟ್ರಿಷನಲ್ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಮೊಳಕೆ ಬಂದಿರೋ ಹೆಸರು ಕಾಳು ಮಕ್ಕಳಿಗೆ ಆಗಲಿ ನಮಗಾಗಲಿ ತುಂಬ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಮತ್ತು ಮೊಳಕೆ ಬಂದಿರೋ ಹೆಸರು ಕಾಳಿನಲ್ಲಿ ಪ್ರೋಟೀನ್, ಫೈಬರ್ ಮತ್ತು ಎಸೆನ್ಷಿಯಲ್ ವೈಟಮಿನ್ಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ನಾವು ಕ್ಯಾರೆಟ್ ಮತ್ತು ಪನ್ನೀರ್ ಹಾಕೋದ್ರಿಂದ ವಿಟಮಿನ್ ಎ ಮತ್ತು ಕ್ಯಾಲ್ಶಿಯಂ ಕೂಡ ಸೇರಿಕೊಳ್ಳುತ್ತೆ. ಹಾಗಾಗಿ ಇದು ಬೆಳೆಯೋ ಮಕ್ಳಿಗಂತೂ ಒಂದು ಸೂಪರ್ ಪವರ್ ಪ್ಯಾಕ್ಡ್ ಸ್ನ್ಯಾಕ್ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮಗೆ ಬೇಕಾಗಿರೋ ಶೇಪ್ನಲ್ಲಿ ರೆಡಿ ಮಾಡಿಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಪ್ಯಾನ್ ಫ್ರೈ ಮಾಡ್ಕೋಬೇಕು. ಎರಡೂ ಕಡೆ ಕುಕ್ ಮಾಡಿಕೊಂಡು ಇದನ್ನು ಗ್ರೀನ್ ಚಟ್ನಿ ಅಥವಾ ಟೊಮೆಟೊ ಕೆಚಪ್ ಇಲ್ಲ ಅಂದರೆ ನಂತರ ಮೊಸರಿಗೆ ಸಾಲ್ಟ್, ಪೆಪ್ಪರ್, ಕ್ಯಾರೆಟ್ ಹಾಕಿ ಕೂಡ ಸರ್ವ್ ಮಾಡ್ಕೋಬೋದು. ಮಕ್ಕಳು ಖಂಡಿತ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಬರೀ ಮಕ್ಕಳಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ತುಂಬ ಇಷ್ಟ ಆಗುವಂಥ ಒಂದು ಸಿಂಪಲ್ ಯೆಟ್ ಟೇಸ್ಟಿ, ಹೆಲ್ದಿ, ನ್ಯೂಟ್ರಿಷಿಯಸ್ ಆದ ಒಂದು ಬ್ರೇಕ್ಫಾಸ್ಟ್,
ಲಂಚ್ ಬಾಕ್ಸ್ಗೆ ಅಥವಾ ಸ್ನ್ಯಾಕಾಗಿ ಕೂಡ ಇದನ್ನು ನೀವು ಮಾಡ್ಕೋಬೋದು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ನಿಮಗೆ ಬೇರೆ ಯಾವುದಾದ್ರೂ ಹೆಲ್ದಿ ರೆಸಿಪಿ ವಿಡಿಯೋಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಖಂಡಿತ ಆ ರೆಸಿಪಿ ವಿಡಿಯೋನ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀವಿ. ಹೌ ಇಸ್ ಇಟ್ ನಿಹಾಲ್? ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನಿಹಾಲ್, ತುಂಬ ಚೆನ್ನಾಗಿದೆಯಾ? ಮತ್ತಷ್ಟು ಒಳ್ಳೆ ರೆಸಿಪೀಸ್ ಮತ್ತು ಕಿಡ್ಸ್ ಆ್ಯಕ್ಟಿವಿಟೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್.